ಸರ್ಕಾರ ನಾಚಿಕೆಗೇಡಿನ ಸಂಗತಿ ಇದು. ಬರೀ ಗೊಬ್ಬರ ಬೀಜ ಸಪ್ಲೈ ಮಾಡೋಕ್ಕಾಗಲ್ಲ ಅಂದ್ರೆ ಯಾಕೆ ಮಾಡ್ಬೇಕ್ರಿ ಅಂತ. ಬಿಜೆಪಿ, ಕಾಂಗ್ರೆಸ್, JDS ಮೂರು ಸರ್ಕಾರದರು ರೈತರ ಮೇಲೆ ಮತ್ತು ರೈತರನ್ನ ಆಹುತಿ ತಗೊಂಡ. ನಮ್ಮ ಬಂಗಾರಪ್ಪರ ಸರ್ಕಾರದಿಂದ ಇಲ್ಲಿ ಮಠ 157 ಮಂದಿ 2008ರಾಗ ಯಡಿಯೂರಪ್ಪರ ಸರ್ಕಾರ ರಚನೆ ಆಯ್ತು. ಅವತ್ತು ಹಸಿರು ಶಾಲೆ ಹಾಕ್ಯಂದು ರೈತರ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರ ಸ್ಥಾಪಿಸಿದ್ರು. 8 ದಿವಸಕ್ಕೆ ಮಳೆ ಭಾಳ ಹಿಡಿದಿತ್ತು ನಮ್ಮಲ್ಲಿ. ಆ ಗೊಬ್ಬರ ಕೇಳಾಕ್ ಬಂದಂತ ರೈತನ ಮೇಲೆ ಸರ್ಕಾರ ಕಂಟ್ರೋಲ್ ತಗೋಣ. ಇಬ್ರು ಅದ್ರಾಗ ತೀರ್ಕೆ ನೆಲಗೊಲ್ಲನ ಪುಟ್ಟಪ್ಪ ಹೊನ್ನತ್ತಿ, ಹಾವೇರಿಯ ಸಿದ್ಲಿಂಗಪ್ಪ ಚೂರಿ. ಎಲೆಕ್ಟ್ರಿಸಿಟಿಯನ್ನ ಪ್ರೈವೇಟಿಗೆ ಕೊಡಬಾರ್ದು ಅಂತೇಳಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ನಾಳೆ ದಿನ ನಾವು ವಿಶೇಷ ಪ್ರತಿಭಟನೆ ಮಾಡ್ತೀವಿ, ಪತ್ರ ಚಳವಳಿ ಮಾಡ್ತೀವಿ. ಯಾವ ಕೃಷಿ ಮಂತ್ರಿನೂ ತಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇಲ್ಲ. ರೈತಗೆ ಯಾವುದೇ ಭದ್ರತೆ ಇಲ್ಲ. ಗುರುಗಳ ಜೂನ್ 10ನೇ ತಾರೀಕಿಗೆ ಒಂದು ರೈತರ ಹುತಾತ್ಮ ದಿನಾಚರಣೆ ಜೊತೆಗೆ ಒಂದು ಹೋರಾಟ ಮಾಡ್ಬೇಕಂತ ಒಂದಿನ ನೀವು ಯೋಜನೆ ಹಾಕೊಂಡಿದ್ರಿ. ಏನದು, ಯಾಕೆ ಇನ್ನೂ ಹೋರಾಟ ಯಾಕೆ? ನಾಳೆ ಜೂನ್ 10 ಬರುತ್ತಲ್ಲ, 10ನೇ ತಾರೀಕಿಗೆ ಸುಮಾರು 18 ವರ್ಷದ ಹಿಂದೆ 2008ರಾಗ ಯಡಿಯೂರಪ್ಪರ ಸರ್ಕಾರ ರಚನೆ ಆಯ್ತು. ಅವತ್ತು ಹಸಿರು ಶಾಲೆ ಹಾಕ್ಯಂದು ರೈತರ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿ ಅಧಿಕಾರ ಸ್ಥಾಪಿಸಿದ್ರು. 8 ದಿವಸಕ್ಕೆ ಮಳೆ ಭಾಳ ಹಿಡಿದಿತ್ತು ನಮ್ಮಲ್ಲಿ. ಎಲ್ಲ ಬಿತ್ತನೆ ಆಗಿತ್ತು, ಬೆಳೆ ಬೆಳೆದಿತ್ತು. ಯೂರಿಯಾದ ಅರ್ಜೆಂಟ್ ಇತ್ತು, ಗೊಬ್ಬರದ್ದು ಯೂರಿಯಾ ಗೊಬ್ಬರ ಇಡೀ ಜಿಲ್ಲೆ ಒಳಗೆ ಯಾವ ಅಂಗಡಿಯಾಗೂ ಸ್ಟಾಕ್ ಇಲ್ಲ. ಇವ್ರ ಹತ್ರ ಬಫರ್ ಸ್ಟಾಕು ಇಲ್ಲ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಂಗಡಿಯಾಗಿದ್ರೆ 250-200 ರೂಪಾಯಿ ರೇಟ್ ಇತ್ತು ಅವತ್ತು. ಅಂದ್ರೆ ಅದು ಗೊಬ್ಬರಕ್ಕೆ ಬಂದಿದ್ದು ಕರೆಕ್ಟ್ ಆ ಮೂಮೆಂಟ್ಗೆ. ಅಂದ್ರೆ ರೈತರು ಪ್ರಮಾಣ ವಚನ ಸ್ವೀಕರಿಸಿ 8 ದಿವಸ ಆಗಿತ್ತು. ಅವತ್ತು ಗೊಬ್ಬರ ಬೇಕಾಗಿತ್ತು ನಮಗೆ, ಮಳೆ ಹಿಡಿದಿತ್ತು. ಆ ಯೂರಿಯಾ ಗೊಬ್ಬರ ಹಾಕ್ಲಿಕ್ಕೆ ನಮ್ಮ ಬೆಳೆ ಬೆಳೆಯಲ್ಲ. ಅಂತ ಪರಿಸ್ಥಿತಿ ಒಳಗ ಗೊಬ್ಬರ ಯಾರ ಅಂಗಡಿಯಾಗೂ ಇರ್ಲಿಲ್ಲ. ಎಲ್ಲೋ ಒಂದ್ ಲೋಡ್ ಬಂತು ಅಂದ್ರೆ ಅದಕ್ಕೆ 1000 ಜನ ಪಾಳೆ ಹಚ್ಚಾರು. 300 ಚೀಲ ಬಂದ್ರೆ 1000 ಮಂದಿ ಪಾಳೆ ಹಚ್ಚಾರು. ಅದು ಅವತ್ತಿನ ದಿವಸ ಏನಾಯ್ತು, ಹಾವೇರಿ ಒಳಗೆ, ರಾಣೆಬೆನ್ನೂರು ಒಳಗೆ, ಬ್ಯಾಡಗಿ ಒಳಗೆ ಅಲ್ಲೊಂದು ರ್ಯಾಕ್ ಬಂದು ಗಾಡಿ ಬಂದು ಸಿಗ್ತತೆ ಇಲ್ಲ. ಮತ್ತೆ ಒಬ್ರಿಗೆ ಒಂದೇ ಚೀಲ ಕೊಡಕತ್ರು. ನಂದು 10 ಎಕರೆ ಐತಿ, 10 ಚೀಲರ ಬೇಕು. 1 ಚೀಲ ಕೊಟ್ರೆ ಏನ್ ಮಾಡೋದು? ಮತ್ತೆ 10 ಮಂದಿ ಹೋಗಿ ನಿಂದ್ರದ ಪಾಳೆ. ಹಂಗ ಪಾಳ್ಯಕ್ಕೆ ನಿಂತು ಗುದ್ದಾಡಿ ಗೊಬ್ಬರ ತಗೊಂಡ ಹೊತ್ನ್ಯಾಗ ಆ ಗೊಬ್ಬರ ಕೇಳಾಕ್ ಬಂದಂತ ರೈತನ ಮೇಲೆ ಸರ್ಕಾರ ಕಂಟ್ರೋಲ್ ತಗೋಣ. ಇಬ್ರು ಅದ್ರಾಗ ತೀರ್ಕೆ ನೆಲಗೊಲ್ಲನ ಪುಟ್ಟಪ್ಪ ಹೊನ್ನತ್ತಿ, ಹಾವೇರಿಯ ಸಿದ್ಲಿಂಗಪ್ಪ ಚೂರಿ. ಇಬ್ರನ್ನ ಬಲಿ ತಗೊಂತು. ಅಂದ್ರೆ ಇವ್ರು ರಸಗೊಬ್ಬರ ಪಾಳೆ ಹಚ್ಚಿ ನಿಂತವ್ರಿಗೆ ಅವ್ರ ಮೇಲೆ ಗುಂಡ್ ಹಾಕ್ಸಿದ್ರು. ಚದುರ್ಸಕ್ ಹೋಗಿ ಅವ್ರಿಗೆ ಗುಂಡ್ ಹಾಕ್ಸಿದ್ರು. ಅಂದ್ರ ರೈತ ಗೊಬ್ಬರ ಕೇಳಾಕ್ ಬಂದವ್ರಿಗೆ ಗುಂಡ್ ಹಾಕ್ಸಿದ ಸರ್ಕಾರ ಅಂದ್ರ ಎಷ್ಟರ ಮಟ್ಟಿಗೆ ನಮಗ್ ಬೇಕಾಗಿದ್ದನ್ನ, ನಮ್ಗೆ ಎಷ್ಟು ಗೊಬ್ಬರ ಬೇಕು, ಎಷ್ಟು ಬೀಜ ಬೇಕು ಅನ್ನೋದನ್ನ ಇವ್ರು ಮೊದಲ ಶೇಖರಣೆ ಮಾಡಿ ಇಟ್ಕೋಬೇಕಾಗಿತ್ತು ಸರ್ಕಾರದ. ಅದನ್ನ ಮಾಡ್ಲಿಲ್ಲ. ಇವ್ರು ಶಾರ್ಟೇಜ್ ಇತ್ತು, ನಾವು ಸಿಗ್ತತೆ ಇಲ್ಲ, ನನಗೆ ಸಿಗ್ಲಿಕ್ಕೆ ನಡೆಯಲ್ಲ ಅಂತ ಅವ್ರು ಪಾಳೆ ಹಚ್ಚಿದ್ರು. ಅವ್ರ ಮೇಲೆ ಗುಂಡು ಹಚ್ಚಿದ್ರು. ಇದು ಒಂದೇದಲ್ಲ, ಹಿಂದೆ ನಮ್ಮ ಬಂಗಾರಪ್ಪರ ಸರ್ಕಾರದಿಂದ ಇಲ್ಲಿ ಮಠ 157 ಮಂದಿ ಬಲಿಯಾಗ್ಯಾರ. ರೈತರ ಬಲಿಯಾಗಿರೋದು ಬೇರೆ ಯಾವ್ದಕ್ಕಲ್ಲ, ಬರೇ ಗೊಬ್ಬರ ಬೀಜ ಮತ್ತು ನಮಗೆ ಬೆಲೆ ಕೇಳಾಕ್ ಆದಂತಹ ಘಟನೆಗಳಿವು. ಒಂದೊಂದ್ ಕಡೆ ಶಿವಮೊಗ್ಗದಾಗ ಆಗೈತಿ, ಭದ್ರಾವತಿಯಾಗ ಆಗೈತಿ, ಎಲ್ಲಾ ಜಿಲ್ಲೆ ಒಳಗೂ. ಇಲ್ಲ ಅಂತಲ್ಲ, ಫಸ್ಟ್ ಸ್ಟಾರ್ಟ್ ಆಗಿದ್ದ ನವಲ್ಗುಂದ, ನರಗುಂದ ನೀರಿನ ಕರ ಕಟ್ಟ ಸಂಬಂಧ ಹೋರಾಟ ಚಲೋ ಆಯ್ತಲ್ಲ. ಅವತ್ತೇನ್ ಇಬ್ರು ಬಲಿ ಆದ್ರೆ ಅಲ್ಲಿಂದ ಚಲೋ ಆಗಿದ್ದು ಇಲ್ಲಿ ಮಠ ಎಲ್ಲಾ ಸರ್ಕಾರಗಳು, ಬಿಜೆಪಿ, ಕಾಂಗ್ರೆಸ್, JDS ಮೂರು ಸರ್ಕಾರದರು ರೈತರ ಮೇಲೆ ಮತ್ತು ರೈತರನ್ನ ಆಹುತಿ ತಗೊಂಡ. ಇದು ಒಂದ್ ಕಡೆ. ನಾವೇನ್ ಮಾಡ್ತಾ ಇದೇವಿ ಈಗ, ನಾಳೆ 10ಕ್ಕೆ ಆ ರೈತ ಹುತಾತ್ಮ ದಿನವನ್ನ ಹೋರಾಟ ದಿನವಾಗಿ ಕನ್ವರ್ಟ್ ಮಾಡ್ಕೊಂಡು ನಮ್ಮ ಇಲ್ಲಿಯ ಸಮಸ್ಯೆಗಳದಾವ್. ಅದ್ರಾಗೂ ಮೇಜರ್ KEB ಅನ್ನ ಖಾಸಗೀಕರಣ ಮಾಡಕೊಂಡ್ರ. ಈಗಿರೋಂಥ KEB ಅನ್ನ ಖಾಸಗೀಕರಣ ಮಾಡಕೊಂಡ್ರ. ಖಾಸಗೀಕರಣ ಮಾಡೋದ್ರಿಂದ ಏನಾಕತಿ, ನಾವು ಈಗ ಹೆಂಗ್ ನಮ್ಮ ಮೊಬೈಲಿಗೆ ಸಿಮ್ ಬಂದವಲ್ಲ, ಹಂಗೆ ಸಿಮ್ ಬರ್ತಾವ ಅದಕ್ಕೆ ಮೀಟ್ರಿಗೆಲ್ಲ. ನಾವು ದುಡ್ಡು ಹಾಕಿ ಹೊಲ್ದಾಗ ನೀರು ಹಾಸ್ಬೇಕು. ಈಗ ಯಾವುದೇ ಚಾರ್ಜ್ ಇಲ್ಲ, ಯಾವುದೇ ದುಡ್ಡಿಲ್ಲ. ಆದರೂ ಕೂಡ ನಾವು ಬೆಳೆ ತೆಗೆದದ್ದನ್ನು ನಾವು ಮಾರಿದ್ರೆ ನಮಗೆ ರೇಟ್ ಸಿಗಲ್ಲ. ಇನ್ನು ಅದಕ್ಕೆ ಅವ್ರು ಕಡಿಮೆ ಮಿನಿಮಮ್ ಮಾಡಿದ್ರು ನಮ್ಗೆ ಯಾರು ರೈತರ ಕಡೆಗೂ ದುಡ್ಡು ಕೊಟ್ಟು ಕರೆಂಟ್ ತಗೊಂಡು ನೀರು ಹಾಸಿ ಬೆಳೆಯೋಕ್ಕಾಗಲ್ಲ. ಅದಕ್ಕೆ ಖಾಸಗೀಕರಣ ಮಾಡಬೇಡ್ರಿ, ಈಗ ಹೆಂಗೈತಿ ಹಿಂಗೆ ಇರಲಿ ಅಂತೇಳಿ ಅದನ್ನು ನಾಳೆ 10ನೇ ತಾರೀಕಿಗೆ ಹೆಸ್ಕಾಂ
ಚೆಸ್ಕಾಂ ಬೆಸ್ಕಾಂ ಇವನ್ನೆಲ್ಲವನ್ನು ಟಾಟಾ ಕಂಪ್ನಿಗೆ ಲೀಸ್ ಕೊಡಾಕೈತಾರ. ಅದನ್ನು ವಿರೋಧಿಸಿನ ನಾಳೆ ಖಾಸಗೀಕರಣ ಕೊಡಬಾಡ್ರಿ, ಖಾಸಗೀಕರಣ ಮಾಡಬಾಡ್ರಿ ಅನ್ನೋದಕ್ಕನ ನಮ್ ಚಳವಳಿ ಹಾಕಿವಿ. ಅಂದ್ರೆ ರೈತರಿಗೆ ಸಿಗಂತ ವಿದ್ಯುತ್ ಅದು ಮತ್ ಬೇರೆ ಇದಾಗಬಹುದಂತ ಅಲ್ಲ, ಬರೇ ರೈತರಿಗೆ ಒಂದೇ ಸಮಸ್ಯೆ ಅಲ್ಲ. ಭಾಗ್ಯ ಜ್ಯೋತಿ ಕನೆಕ್ಷನ್ ಅಂತ ಇರ್ತಾವ, ಮನಿ ಕಡಿಮೆ ತಗಂತಾರ, ಈ ವಾಣಿಜ್ಯ ಮಳಿಗೆಗಳಿಗೆ ಹೆಚ್ಚಿಗೆ ತಗಂತಾರ. ಬ್ಯಾಲೆನ್ಸ್ ಮಾಡ್ತೈತಿ ಸರ್ಕಾರ, ಸಣ್ಣರ್ನು ದೊಡ್ಡರ್ನು. ಇದನ್ನ 2 ರೂಪಾಯಿ ಕೊಡ್ತಾರ, ಅದನ್ನ 6 ರೂಪಾಯಿ ಕೊಡ್ತಾರ, ಇದನ್ನ ಒಬ್ರು ಫ್ರೀ ಕೊಡ್ತಾರ. ಅವ್ನು ಅಷ್ಟು ಮ್ಯಾನೇಜ್ ಮಾಡ್ತಾರ. ಸರ್ಕಾರ ಇರೋದ್ರಿಂದ ಇಲ್ಲೇ ಬಡವರನ್ನು ಮತ್ತು ಶ್ರೀಮಂತರನ್ನು ಎಲ್ಲಿ ದುಡ್ಡು ಬರ್ತದೆ ತಗಂತಾರ, ದುಡ್ಡು ಇಲ್ಲದ ಫ್ರೀ ಕೊಡ್ತಾರ, ಮ್ಯಾನೇಜ್ ಮಾಡ್ತಾರ. ಬಟ್ ಪ್ರೈವೇಟೈಸೇಷನ್ ಆದ್ರೆ ಅವ್ನಿಗೆ ಯಾರು ಸಂಬಂಧ ಇಲ್ಲ, ಅವ್ನಿಗೆ ಲಾಭ ಬೇಕು, ಅವ್ನಿಗೆ ಯಾರಿಗೆ ಸಂಬಂಧ ಇಲ್ಲ. ನೀನ್ ಯಾರು ನನ್ ಕರೆಂಟ್ ತಗಂತೀಯ, ಅದಕ್ಕೆ ರೊಕ್ಕ ಕೊಡು ಅಂತಾನ. ಈಗ ಆಗ್ಲೇ ಈ ಮೊಬೈಲ್ ನೆಟ್ವರ್ಕ್ ನೇ ಮಾತಾಡ್ಬೇಕಂದ್ರ ಜಿಯೋ ಬೇರೆ ಬೇರೆ ಎಲ್ಲ ಕಂಪ್ನಿಗಳು ಬಂದು, BSNL ನಮ್ಮ ಸರ್ಕಾರದ ಸ್ವಾಮ್ಯದ ಕಂಪನಿ ಇತ್ತು. ಆ ಸರ್ಕಾರದ ಸ್ವಾಮ್ಯದ ಕಂಪನಿ ಎಷ್ಟು ಜಾಲ ಹರಡಿತ್ತು ಅಂದ್ರ ಎಲ್ಲಾ ಊರಿಗೆ ಲ್ಯಾಂಡ್ಲೈನ್ ಸಹಿತ ಇತ್ತು. ಇವ್ರು ಟವರ್ ಮಾಡಿದ್ರಂದ್ರ, ಇವ್ರು ಟವರ್ ಹಾಕಿದ್ರಂದ್ರ ಬಹಳ ಈಸಿ ಇತ್ತು. ಅದನ್ನ ಮಾಡ್ಲಿಲ್ಲ, ಪ್ರೈವೇಟೈಸರ್ಗೆ ಬಲಿ ಆತ ಸರ್ಕಾರ. ಅವ್ರಿಗೆ ಪರ್ಮಿಷನ್ ಕೊಡ್ತು, ಅವ್ರು ಹೊಸಾದು ಎಲ್ಲಾ ಕಡೆ ಲೈನ್ ಹಾಕಿ ತ್ರಾಸ್ ತಗೊಂಡ್ರು ಕೊನೆಗೆ ಇದನ್ನ ಟೇಕ್ ಓವರ್ ಮಾಡ್ಕೊಂತು. BSNL ನ ಸರ್ಕಾರ ಮಾರ್ತು. ಈಗ BSNL ಏನಾಯ್ತು, ಜೀರೋ ಐತಿ. BSNL ಅಷ್ಟೆಲ್ಲ ನಮ್ ಸ್ವಂತ ಆಸ್ತಿ ಇದ್ದು. ಇಲ್ಲಿನೂ ಸೇಮ್ ಎಲೆಕ್ಟ್ರಿಸಿಟಿ ನಮಗೂ ಬೇಕಾದಷ್ಟು ಗ್ರಿಡ್ಗಳದಾವ್, ಲೈನ್ಗಳದಾವ್, ವೈರ್ ಐತಿ. ಇವನ್ನೆಲ್ಲ ಮಾರ್ದಂಗ ಇವ್ರು ಸರ್ಕಾರ ಮಾರಕ್ ಹೊಂಟ್ಬಿಟ್ಟತಿ. ಈಗ ಆಗ್ಲೇ ಬೇರೆ ಎಲ್ಲಾ ಮಾರ್ಯಾರ ಅನ್ನಕೇನ್ರಿ, ವಿಮಾನ ನಿಲ್ದಾಣದಿಂದ ಹಿಡಿದು ಕ್ರೀಡಾಂಗಣದಿಂದ ಹಿಡಿದು ಎಲ್ಲವನ್ನೂ ಮಾರ್ಕೆಂತ ಬಂದಾರ. ಈಗ ಉಳಿದಂತಹ ಈ ರೈಲ್ವೆನೂ ಮಣ್ಣು ಮಾರ್ಯಾರ. ಈಗ ಇನ್ನ ಈ ಎಲೆಕ್ಟ್ರಿಸಿಟಿನೂ ಎಲ್ಲವನ್ನೂ ಪ್ರೈವೇಟೈಸ್ ಮಾಡೋದ್ರಿಂದ ಅವರು ಬಡವರನ್ನ ಶ್ರೀಮಂತರನ್ನ ಹಿಂಗ ಈಕ್ವಲ್ ಮಾಡಿ ನೋಡಕ್ ಆಗಲ್ಲ. ಅವನಿಗೆ ಲಾಭ ಬೇಕು. ಪ್ರೈವೇಟೈಸೇಷನ್ ಬರ್ತಾನಂದ್ರ ಅವ್ನು ಲಾಭಕ್ಕೆ ಬರ್ತಾನ. ಸರ್ಕಾರ ಸೌಮ್ಯತಾಗಿ ಇದ್ದ ಅಂದ್ರ ಸರ್ಕಾರ ಸರ್ವಿಸ್ ಮೋಟಿವ್ ಮಾಡ್ತದೆ ಸರ್ಕಾರ ಅದ್ರ. ಬಟ್ ಪ್ರೈವೇಟ್ನವ್ ಹಂಗ್ ಮಾಡಕ್ ಆಗಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಎಲೆಕ್ಟ್ರಿಸಿಟಿಯನ್ನ ಪ್ರೈವೇಟಿಗೆ ಕೊಡಬಾರದು ಅಂತೇಳಿ ದೊಡ್ಡ ಹೋರಾಟವನ್ನು ನಂಬ್ಕೊಂಡವಿ. ನಾಳೆ ದಿನ ನಾವು ವಿಶೇಷ ಪ್ರತಿಭಟನೆ ಮಾಡ್ತೇವೆ, ಪತ್ರ ಚಳವಳಿ ಮಾಡ್ತೇವೆ. ಎಲ್ಲರೂ ಒಂದೊಂದು ಎಷ್ಟು ಜನ ಕೊಡ್ತೇವೆ ಅಷ್ಟು ಜನರಿಗೆ ಒಂದು ಪತ್ರ ಕೊಟ್ಟು ಆ ಪತ್ರದಾಗ ಅವ್ರ ಅಡ್ರೆಸ್ ಹಾಕಿ ಅವರು ವಿದ್ಯುತ್ತನ್ನ ಖಾಸಗೀಕರಣ ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ಪತ್ರ ಹಾಕುವಂತಹ ಒಂದು ಚಳವಳಿಯನ್ನು ನಾಳೆ 10ನೇ ತಾರೀಕಿಗೆ ಮಾಡೋದು ಡಿಸೈಡ್ ಮಾಡೇವಿ. ಇದೆಲ್ಲನೇ ಸರಿಯಾದ ಬೀಜ ಸಪ್ಲೈ ಇಲ್ಲ ನಮ್ಮಲ್ಲೇ. ಬರೇ ಗೋವಿನ ಜೋಳ ಹಾವೇರಿ ಜಿಲ್ಲೆ ಒಳಗೆ ಬೆಳೆದ್ರಿಂದ ಹೋದ್ಸಲ 1500 ರೂಪಾಯಿ ರೇಟ್ ಸಿಕ್ತು ಕ್ವಿಂಟಾಲಿಗೆ. ನಮಗೆ ಬಹಳ ಲಾಸ್ ಆದ್ವು. ಅದ್ರಾಗ ಪರ್ಯಾಯ ಬೆಳೆ ಬೇರೆ ಬೆಳೆ ಬೆಳೆಯೋ ಅಂತ ಆಸೆ ಇದ್ದು ಈ ಸಲ ಸೋಯಾಬೀನು, ಶೇಂಗಾನು, ಹೆಸರು, ಉದ್ದು ಹಾಕ್ಬೇಕು ಅಂದ್ವಿ. ನಾವು ವರ್ಷಕ್ಕಿಂತ ಹೆಚ್ಚು ತರಿಸ್ರಿ, ನಾವು ಬೆಳೆ ಬದ್ಲಿ ಮಾಡ್ತೇವೆ ಅಂತ ಮೊದಲ ಡಿಪಾರ್ಟ್ಮೆಂಟ್ನವ್ರಿಗೆ, ಕೃಷಿ ಇಲಾಖೆಯವ್ರಿಗೆ ಹೇಳ್ತೀವಿ ಕೂಡ. ಆದ್ರೂ ಕೂಡ ಅವ್ರು ಸರಿಯಾಗಿ ಸಪ್ಲೈ ತರಿಸ್ಲಿಲ್ಲ. ಇವ್ರು ತರಿಸಿದ್ದು 2 ದಿವಸಕ್ಕೆ ಬೀಜ ಖಾಲಿ ಆತು. ಈಗ ಈ ಸದ್ಯ 1 ಚೀಲ ಸೋಯಾಬೀನ್ ಬೇಕಂದ್ರ ಇಡೀ ಹಾವೇರಿ ಒಳಗೆ ಎಲ್ಲಿ ಇಲ್ಲ. ಹಾವೇರಿ ಜಿಲ್ಲೆ ಒಳಗೆ ಎಲ್ಲಿ ಇಲ್ಲ. 2 ದಿವಸಕ್ಕೆ ಖಾಲಿ ಆಗೈತಿ ಇವ್ರದ್ದು. ಇವ್ರು ತಂದಂತಹ ಮಾಲು. ಈಗ ಮತ್ತೆ ಪರ್ಯಾಯ ಬೀಜ ಸಿಗ್ಲಿಲ್ಲಲ್ಲ, ಹದ ಐತಿ, ಆದ್ ತಗರ್ಪ ಅದ ಗೊಂಜಾಳ ಬಿತ್ತತ್ತಾಗ ಅಂತ ಹೇಳಿ ಗೊಂಜಾಳ ಬಿತ್ತಕತ್ತೀವಿ. ನಮ್ಮನ್ನ ಬೆಳೆ ಬದ್ಲಿ ಮಾಡಕ್ ಅವಕಾಶ ಅಂದ್ರೆ ಬೀಜ ಇಲ್ಲ, ಬೀಜನೇ ಇಲ್ಲ, ಬೀಜ ಸಪ್ಲೈ ಸರಿ ಇಲ್ಲ. ಮೊನ್ನೆ ಹಾವೇರಿಯಾಗ ಡೆಮೋ ಕೊಡ್ತೇವೆ ಅಂತ ಅಂದ್ರು, ಏನೋ ಒಂದಿಷ್ಟು ಕ್ವಿಂಟಲ್ ತಂದ್ರು, ಅಂತ ಸರಿಯಾಗಿ ಸರಬರಾಜು ಮಾಡಿದ್ರ ಇಲ್ಲ. ಯಾರಿಗೆ ಬೇಕು ಅವ್ರು ಲಿಸ್ಟ್ ಮಾಡಿದ್ರು, ಯಾರಿಗೆ ಕೊಡಕ್ ಹೊಂಟ್ರು. ಅಲ್ಲಿ ಪಾಳೆ ಹೆಚ್ಚು ಜನ ನಿಂತು ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಬಂದೋಬಸ್ತ್ನಾಗ ಹಂಚುವಂತಹ ಪರಿಸ್ಥಿತಿ ಬಂತು. ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು, ಬಿಟ್ಟಾರ. ಈಗ ಮರುಕಳಿಸಿಲ್ಲ ಅಷ್ಟೇ. ಪ್ಯಾಟರ್ನ್ ಅದೇ ಐತಿ. ಈ ಸಲನು ಗೊಬ್ಬರದ ಬೇಕಾದಷ್ಟು ಶಾರ್ಟೇಜ್ ಐತಿ. DAP ಇಲ್ಲ, ಯೂರಿಯಾ ಸರಿಯಾಗಿ ನಮ್ಮಲ್ಲಿ ಸಪ್ಲೈ ಇಲ್ಲ. ಕೇಳಿದ್ರೆ ಯುದ್ಧ ನಡೆದೈತಿ, ಅದಕ್ಕೆ ಸಪ್ಲೈ ಸರಿ ಇಲ್ಲ ಅಂತಾರ. ಈಗ ನಾಳೆನು ಈಗ ಮಳಿ ಬಿದ್ದ ಮೇಲೆ 2008 ನಡೆದೈತಿ ಅಂತೇಳಿ ರೈತ ಬಿತ್ತದೇ ಕುತ್ಕೊಂಡ್ರೆ ಏನಾಗುತ್ತೆ ಪರಿಸ್ಥಿತಿ? ಈಗ ಇವರೆಲ್ಲ ಅದರ ಪರಿಕಲ್ಪನೆ ಆಡಳಿತ ಮಾಡ್ರಿಗೆ ಇರ್ಬೇಕು. ಯಾಕಿರ್ಬೇಕು ಅಂದ್ರೆ ತನಿಗಿಲ್ಲಕ್ರು ಜನರಿಗೆ ಅನ್ನ ಹಾಕವ ಅನ್ನದಾತ ರೈತ. ಅವನಿಗೆ ಬೇಕಾದ ಮೂಲ ಸೌಕರ್ಯ ಏನು? ಬೀಜ, ಗೊಬ್ಬರ ಅಷ್ಟೇ. ಸರಿಯಾಗಿ ಕರೆಂಟ್ ಇಷ್ಟು ಕೊಟ್ಬಿಟ್ರೆ ಅವ ಎಷ್ಟು ಬೇಕಷ್ಟು ಬೆಳಿ ತೆಗಿತಾನ. ಅವತ್ತ ಬರೇ 33 ಕೋಟಿ ಜನ ಇದ್ದಾಗ ಸರಿಯಾಗಿ ಬೆಳೆ ಬರ್ತಾ ಇರ್ಲಿಲ್ಲ. ಬೇರೆ ಕಡೆಯಿಂದ ಕಂಟ್ರಿದ್ದ ತರಿಸಿ ಅಮೆರಿಕದಿಂದ ಗೋಧಿ ಪಾದಿ ತಂದು ತಿಂತಿದ್ವಿ. ಇವತ್ತ
ನಾವು 148 ಕೋಟಿಕ್ಕಿಂತ ಹೆಚ್ಚಿದ್ರೂ ಕೂಡ ಹ್ಮ್. ಆ ಅಷ್ಟಕ್ಕೂ 1 ವರ್ಷ ಆಗಿ ಇನ್ನೂ 1 ವರ್ಷ ಉಳಿಯಷ್ಟು ನಮ್ಮ ಹತ್ರ ದಾಸ್ತಾನ ಐತಿ. ಹೌದು. ಅಂದ್ರೆ ಅಷ್ಟನ್ನು ರೈತ ಬೆಳೆದಾಗೂ ಕೂಡ ಹ್ಮ್. ಅವ ಮತ್ತು ಬಡವನೇ ಅದಾನ ಹೊರತು ಹ್ಮ್. ಇನ್ನು ಸಾಲಗಾರನೇ ಅದಾನೆ ಹೊರತು ಹ್ಮ್. ಅವನು ಯಾವ ಕಾರಣಕ್ಕೂ ಶ್ರೀಮಂತ ಆಗಿಲ್ಲ, ಹ್ಮ್. ಅಥವಾ ಶ್ರೀಮಂತ ಬೇಡ, ತನ್ನ ಸುಸ್ಥಿತಿಯೊಳಗೆ ಇರಕ್ ಆಗ್ತಾ ಇಲ್ಲ. ಮಕ್ಕಳ ಎಜುಕೇಶನ್ ಆಗಲಿ, ತನ್ನ ಆರೋಗ್ಯ ಆಗಲಿ, ಇವನ್ನೆಲ್ಲ ಮಾಡಕ್ಕ ಅನಿವಾರ್ಯವಾಗಿ ಸಾಲ ಮಾಡ್ಬೇಕಂತ ಪರಿಸ್ಥಿತಿ ತಂದಿಟ್ಟಾರ. ಗುರುಗಳ ಏನ್ ಗೊತ್ತಾ, ಈಗ 19 ವರ್ಷದ ಹಿಂದೆ ಒಂದು ಹಾವೇರಿ ಜಿಲ್ಲೆಗೆ ರೈತರಿಗೆ ಒಂದು ಕಪ್ಪು ಚುಕ್ಕೆ ಅದ ಹುತಾತ್ಮ ಆಗಿದ್ದು. ಈ ಇಷ್ಟು ವರ್ಷ ಆದ್ರೂ ಕೂಡ ಇವತ್ತಿಗೂ ನಾವು ಆ ಸಮಸ್ಯೆಯನ್ನ ಹೋರಾಟ ಮಾಡ್ತಾ ಇದೀವಿ ಇಟ್ಕೊಂಡು. ಒಂದ್ ಬಿಟ್ಟು 3 ಸರ್ಕಾರ, ಬೇರೆ ಬೇರೆ ಸರ್ಕಾರಗಳು ಬಂದವು. ಹಾ. 2008ರಿಂದ ಇಲ್ಲಿ ಮಟ್ಟ ತಗಂದ್ರ ಹಾ. ಕಾಂಗ್ರೆಸ್ನವ್ರ ಆಡಳಿತ ಮಾಡ್ಯಾರ. ಹಾ. ಅವತ್ ಬಿಜೆಪಿ ಹೌದು. ಅದಾದ್ಮೇಲೆ ಅವತ್ ಬಿಜೆಪಿ ಸತ್ತ ಕಾಂಗ್ರೆಸ್ನವ್ರು ಬಂದು ಹತ್ತಂಗ್ ಮಾಡಿದ್ರು, ಯಾಕಂದ್ರೆ ಅವ್ರ ಸರ್ಕಾರ ಇತ್ತಲ್ಲ. ಹೌದು. ಇವತ್ ಕಾಂಗ್ರೆಸ್ನವ್ರು ಅಧಿಕಾರ ಮಾಡಿದ್ರು, ನೆಕ್ಸ್ಟ್ ಹೌದು. ಮತ್ JDS-ನವ್ರು ಮಾಡಿದ್ರು, ಹೌದು. ಮತ್ BJP ಅವ್ರು ಮಾಡಿದ್ರು, ಈಗ ಕಾಂಗ್ರೆಸ್ನವ್ರು ಮಾಡತ್ತಾರ. ಮತ್ತು ಇಷ್ಟೆಲ್ಲ ಸರ್ಕಾರ ಬದ್ಲಿ ಆದ್ರೂ ಹ್ಮ್. ಅದೇ ಸಣ್ಣ ಬೀಜ ಗೊಬ್ಬರ ಇವತ್ತಿಗೆ ಅದೇ ವ್ಯವಸ್ಥೆ ಮಾಡಕ ಹ್ಮ್. ಮತ್ತು ನಾವು ವರ್ಷ ಬೀದಿಗಿಳಿಬೇಕು. ಬೀದಿಗಿಳಿಬೇಕು. 19 ವರ್ಷದಿಂದ ಹ್ಮ್. 19 ವರ್ಷ ಗತಿಸಿದ್ರು ಹ್ಮ್. ಆ ಬೀಜ ಗೊಬ್ಬರ ಸರಿಯಾಗಿ ಸಪ್ಲೈ ಮಾಡೋಂಥದ್ದು ಸರ್ಕಾರಕ್ಕೆ ಇಲ್ಲಲ್ಲ, ಅದು ನಾಚಿಕೆಗೇಡು ಸಂಗತಿ. ಈಗ ಈಗ ಗೊಬ್ಬರ ಕೇಳಕ್ ಹೋಗಂತ ರೈತರಿಗೆ ಅಧಿಕಾರಿ ಹೇಳೋದು ಇಲ್ಲಪ್ಪ ಇನ್ನೂ ಮುಂಗಾರು ಸ್ಟಾರ್ಟ್ ಆಗಿಲ್ಲ, ಮುಂಗಾರು ಅಷ್ಟೊತ್ತಿಗೆ ಕೊಡ್ತೇವೆ ಅಂತ ಇವ್ರು ಹೇಳೋ ಕಾರಣ ಅಂದ್ರೆ ರೈತ ಸುಮ್ನೆ ಅವಸರ ಮಾಡ್ತಿದ್ದಾರೆ ಅಂತ ಹೇಳಿ. ಆಯ್ತು, ನಿಮ್ಗೆ ಇಷ್ಟೆಲ್ಲ ಗೊತ್ತಿದೆಯಾ, ಮಳೆ ಯಾವಾಗ ಆಗತ್ತೆ, ಮುಂಗಾರು ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತು, ಸರಿ ಅದಕ್ಕೆ ಸ್ಟಾಕ್ ಮಾಡ್ಕೊಳ್ಳಿ, ಅದಕ್ಕೆ ಕರೆಕ್ಟ್ ಆಗಿ ಬೀಜ ಗೊಬ್ಬರ ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ನಾವು ಅದೇ ಕೇಳಿದ್ದು. ಅವ್ರೇನು ಮಳೆ ಬಂದಾಗ ಕೊಡೋನು, ಬಿತ್ತ ಹೊತ್ನಾಗ ಕೊಡೋನು, ಅಲ್ಲಿ ಈ ಯೂರಿಯಾವನ್ನ ಯಾವುದೇ ಫ್ಯಾಕ್ಟ್ರಿಗಳು ಹ. ಮಿಸ್ಯೂಸ್ ಮಾಡ್ಕೊಂತ ಅದಾರ ಅನ್ನಂತ ಅವ್ರದ್ದು ಕಾನ್ಸೆಪ್ಟ್ ಐತಿ. ಈ ಯೂರಿಯಾನ ಬ್ಯಾರೆದಕ್ಕೆ ಯೂಸ್ ಮಾಡ್ಕೊಂತಾರ, ರೈತರಿಗೆ ಹೆಸರಲ್ಲಿ ಸಬ್ಸಿಡಿ ಬಂದದ್ದನ್ನ ಬ್ಯಾರೆ ತಗೊಂಡು ಹೋಗಿ ಇದು ಮಾಡ್ತಾರೆ. ಅದನ್ನ ಕಂಟ್ರೋಲ್ ಮಾಡಕ್ ಏನ್ ಬೇಕು ಅದನ್ನ ಮಾಡ್ಬೇಕು. ಹೌದು. ಅದಕ್ಕೆ ಬೇಕಾದಷ್ಟು ಮೆಥಡ್ ಅದಾವು. ಹೌದು. ಎಲ್ಲಾ ಬಾರ್ ಕೋಡಿಂಗು ಇರ್ತಾವ. ಹೌದು. ಏನ್ ಬೇಕಾದ್ ಮಾಡ್ಬೋದು. ನಿಮ್ಗೆ ಇವರು ಒಂದ್ ಅದನ್ನ ಬಿಟ್ಟು ಒಂದ್ factory- ರೈತ FID ಮೇಲೆ ಇಷ್ಟು ಚೀಲ ಕೊಡ್ತೀನಿ, 1 ತಿಂಗಳಿಗೆ 1 ಚೀಲ ಕೊಡ್ತೀನಿ, ಹೌದು. ಹೌದು. ಮುಂದಿನ ತಿಂಗಳು 1 ಚೀಲ ತಗೊಂಬರ್ಬೇಕು. ಅದು 1 ಎಕರೆಕ್ಕೆ. ನನ್ 34 ಗುಂಟೆ ಐತಿ ಅಂದ್ರೆ ಇನ್ನ 6 ಗುಂಟೆ ಇಲ್ಲ ಅಂದ್ರೆ ಹ್ಮ್. ಹಿಂಗ್ ಬರಲ್ ಚೀಲ ಇನ್ನ ಅರ್ಧ ಮಾಡಿ ಕೊಡ್ತಾರ ನಂಗ. ಹಾ. ಏನ್ ವಿಚಿತ್ರ ಇವ್ರ ರೂಲ್ ನೋಡ್ರಿ. ಗೊಬ್ಬರನ್ನ ಅದನ್ನ ಆ ಕಳುವ ತಡ್ಯಾಕ ಹಾ. ರೈತಗ್ ತೊಂದ್ರೆ ಕೊಡ್ತಾರೆ ಹೊರತು ಹಾ. ಯಾವುದೇ ಕಾರಣಕ್ಕೂ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಇವ್ರಿಗಿನ್ನು ಅದನ್ನ ಮಾಡಕ್ ತಯಾರಿಲ್ಲ. ಹ್ಮ್. ನಮ್ಮ 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 ವಿಚಾರ ಇಷ್ಟೇ. ಹ್ಮ್. ಈಗ 19-20 ವರ್ಷ ಕಳೆದ್ರು ಹ್ಮ್. ಇದನ್ನ ಸರಿ ಮಾಡಕ್ ಆಗಿಲ್ಲ. ಹ್ಮ್. ಇನ್ ಮುಂದಾದ್ರೂ ಹ್ಮ್. ನಾಳೆ ನಾವು ಅದೇ ಸಂಬಂಧ ಹೋರಾಟ ಇಟ್ಕೊಂಡವಿ. ಇನ್ ಮುಂದಾದ್ರೂ ಗೊಬ್ಬರ ಮತ್ತು ಬೀಜಕ್ಕೆ ಹ್ಮ್. ರೈತ ಬೀದಿಗಿಳಿಬಾರದು. ಹ್ಮ್. ಬೀಜ ಮತ್ತು ಗೊಬ್ಬರಕ್ಕ ಹ್ಮ್. ಬೀದಿಗಿಳಿದು ಹೋರಾಟ ಮಾಡಬಾರ್ದು. ಇಷ್ಟೆಲ್ಲ ಆದ್ಮೇಲೆ ಹ್ಮ್. ನಾಳೆ ಬೆಳೆ ಬಂದ ಮೇಲೂ ಹ್ಮ್. ಆ ರೇಟಿಗೆ ಬೀದಿಗೆ ಬರ್ಬೇಕು. ಹೌದು. ಹೋದ ವರ್ಷ ನೋಡಿದ್ರಿ ಹೌದು. ಗೋವಿನ ಜೋಳಕ್ಕ ನಾವು 8 ದಿವಸ ಗಂಟ್ಲೆ DC ಆಫೀಸ್ ಮುಂದೆ ಮಲಗಿದ್ವಿ. ಹೌದು. ಎಲ್ಲಿ ಬೇಕಲ್ಲಿ ಹೋರಾಟ ಮಾಡಿದ್ವಿ. ಕೊನೆಗೂ ಆ ಸರ್ಕಾರ 2400 ರೂಪಾಯಿ MSP ಫಿಕ್ಸ್ ಮಾಡೈತಿ. ಈ ಆ ಬೆಂಬಲದ ಬಗ್ಗೆ ನಾನು ಮಾತಾಡ್ತೇನೆ ನಿಮ್ಗೆ. ಹುನ್ರಿ. ಈ ನಮ್ಗೆ ಈ ಮೂಲಭೂತ ಸಮಸ್ಯೆ ಇನ್ನೂ ಬಗೆಹರಿತಿಲ್ಲ. ಯಾಕೆ ಸರ್ಕಾರಗಳು ನಮ್ಮ ಏರಿಯಾ ಎಷ್ಟೈತಿ, ಹೊಲ ಎಷ್ಟೈತಿ, ಹಾ. ಎಷ್ಟು ಗೊಬ್ಬರ ಬೇಕಾಕತಿ, ಹೌದು. ಎಷ್ಟು ಬೀಜ ಬೇಕಾಕತಿ, ಹೌದು. ಸಿಗ್ತೈತಿ. ಹೌದು, ಮೊನ್ನೆ ಏನು? ಈ ನಿಕ್ಷೇಪ ಹುಡುಕಕ್ಕೆ ಬೇರೆ ಬೇರೆ ತರ ಹಾ. ವಿಮಾನ ಹುಡುಕಿ ಕಳಿಸಿದ್ ಮಾಡಿದ್ರು. ಬೇಕಾದಷ್ಟು ಅಂಕಿ ಸಂಖ್ಯೆ ಐತಿ ಇವ್ರ ಕಡೆ. ಅಷ್ಟನ್ನ ಇವ್ರು ಸ್ಟಾಕ್ ಮಾಡಿದ್ರೆ ಮುಗೀತು. ಬಫರ್ ಸ್ಟಾಕ್ ಇಟ್ಕೊಂಡ್ಬಿಟ್ರೆ ಮುಗಿದೋದು. ಇವ್ರು ಹಂಗಲ್ಲ, ಇನ್ ಮ್ಯಾಲ ಕಾಯ್ತಾ ಕುಂದ್ರರು. ಇನ್ನು ಪ್ರೊಡಕ್ಷನ್ ಆಗಿ ಅದು ಬರ್ಬೇಕು. ಹಾ. ಬೇಕಾದಂತ ಗೋಡನ್ಗಳದಾವು. ಹಾ. ಆ ಗೋಡನ್ ಸ್ಟಾಕ್ ಇಡ್ಬೋದು. ಇಟ್ಟಿಲ್ಲ. ಇವ್ರು ಅದು ಬಂದ ಮೇಲೆ ನಾವ್ ಅದು ಅವಶ್ಯಕತೆ ಬಿದ್ದಾಗ ಅವಾಗ ತರ್ಸರು. ಹ್ಮ್. ಅವಾಗ ಪಾಳೆ ಹಚ್ಚಿ ನಾವು ತಗೋಬೇಕು. ಹಿಂಗಾಗಿ ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ. ಯಾವುದೇ ಒಬ್ಬ ಮಂತ್ರಿ, ಅದ್ರಾಗೂ ಹ್ಮ್. ಕೃಷಿ ಮಂತ್ರಿ ಹ್ಮ್. ಸರಿಯಾದ ಮಂತ್ರಿಗಿರಿಯನ್ನ ಮಾಡಕ್ ಆಗ್ತಾ ಇಲ್ಲ ಇವ್ರಿಗೆ. ಹಾ, ಕೃಷಿಗೆ ಏನ್ ಬೇಕು ನಿಭಾಯಿಸ್ತಾ ಇಲ್ಲ. ಜವಾಬ್ದಾರಿ ನಿಭಾಯಿಸ್ತಾ ಇಲ್ಲ. ಹಾ. ಯಾವ ಕೃಷಿ ಮಂತ್ರಿನೂ ತಮ್ಮ ಜವಾಬ್ದಾರಿ ನಿಭಾಯಿಸ್ತಾ ಇಲ್ಲ. ಹಾ. ರೈತಗೆ ಯಾವುದೇ ಭದ್ರತೆ ಇಲ್ಲ. ಹಾ. ಯಾವುದೇ ಭದ್ರತೆ ಇಲ್ಲ. ಹಿಂಗಾಗಿ ರೈತ ಪ್ರತಿ ಸಲ ಹ್ಮ್. ಟೈಮ್ ಮತ್ತು ರಸ್ತೆಗೆ ಬರಲೇಬೇಕು. ಹೌದು. ಬೀಜ ಗೊಬ್ಬರದಿಂದ ಹಿಡಿದು ಹೌದು. ಬೆಳೆ ಬಂದು ಬೆಳೆ ಮಾರಾ ಮಟನು ಹ್ಮ್. ಹೋರಾಟ ಅನಿವಾರ್ಯ. ಈ ಈ ಬೆಂಬಲ ಬೆಲೆ ಬಗ್ಗೆ ಅದಕ್ಕೂ ಒಂದು ಹೋರಾಟ ಇದೆ. ನೀವು ಮೊನ್ನೆ ಮಾತಾಡೋ ಒಂದು ಇದ್ರಲ್ಲಿ ಹೇಳಿದ್ರಿ, ಇವ್ರಿಗೆ ನಾವು ಬೆಳೆದ ಬೆಲೆ ಕೊಡಕ್ ಯೋಗ್ಯತೆ ಇಲ್ಲ ಅನ್ನೋ ಒಂದು ಮಾತು ಹೇಳಿದ್ರಿ ನೀವು. ಅಲ್ಲ, ಈ ನಾವೇನ್ ಬೆಳೆ ಬೆಳಿತೀವಲ್ಲ, ಹಾ. ಅದಕ್ಕೆ ಒಂದು MSP ಅಂತ ಇವರೇ ಮಾಡಿದಾರ. ಮಿನಿಮಮ್ ಸಪೋರ್ಟ್ ಪ್ರೈಸ್, MRP ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್. ಹೌದು.
ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್. MRP ಅಂತೂ ಕೊಡಕ್ಕಾಗಲ್ಲ. ಹೌದು. MSP. ಹ. ಸರಿ, MSP ಇವರು ಪೇಪರ್ನಾಗ ಅನೌನ್ಸ್ ಮಾಡ್ತಾರ ಹ. ಇಷ್ಟು ಅಂತ ಹೇಳಿ. ಹ. ಅದು ಮಾರ್ಕೆಟ್ನಾಗ ಇತ್ತು ಅಂದ್ರೆ ನಾವು ಮಾರ್ಕೆಟ್ನಾಗ ಮಾರ್ತೀವಿ. ಅದು ಅಷ್ಟಿತ್ತು ರೇಟ್ ಅಂದ್ರೆ ಹ. ಅದಕ್ಕಿಂತ ಹೆಚ್ಚಿದ್ರು ಮಾರ್ಕೊಂತೀವಿ. ಹ. ಅದಕ್ಕಿಂತ ಕಡಿಮೆ ಆದಾಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆ ದರಕ್ಕೆ ಸರ್ಕಾರ ಖರೀದಿ ಮಾಡ್ಬೇಕು ಅಂದಾಗ ಮಾತ್ರ ಅದು ಸಾರ್ಥಕತೆ ಆಗತ್ತೆ ಇವ್ರು ಅನೌನ್ಸ್ ಮಾಡೋದು. ಹ. ಇಲ್ಲ ಅಂದ್ರೆ ನಾವು ಗೋಂಜಾಳಕ್ಕೆ 2400 ಮಾಡೇವಿ ಒಂದು ಕ್ವಿಂಟಾಲಿಗೆ ಅಂತ ಹೇಳ್ತಾರ. ನಿಮ್ಗೆ ಇನ್ನೂ ಆಶ್ಚರ್ಯ, 2400 ಹೋದ ವರ್ಷ ಮಾಡಿದ್ರು ಇವ್ರು MSP. ಈ ವರ್ಷ ಮೊನ್ನೆ ಅನೌನ್ಸ್ ಮಾಡ್ಯಾರ. ಎಷ್ಟು ಮಾಡ್ಯಾರ ಅಂದ್ರೆ 2410 ರೂಪಾಯಿ. ₹1 ಒಂದು ವರ್ಷಕ್ಕೆ 10 ರೂಪಾಯಿ ಇರ್ಸ್ಯಾರ. ಇದು ನಾನು ಏಪ್ರಿಲ್ನಾಗ ಮೊನ್ನೆ ಈ ಒಂದು ತಿಂಗಳ ಹಿಂದೆ 1400 ಇರುವಂತಹ ಕಾಂಪ್ಲೆಕ್ಸ್ ಗೊಬ್ಬರ ಇವತ್ತು 2200. 2 ತಿಂಗಳಿಗೆ 600 ರೂಪಾಯಿ ಜಂಪ್ ಆಗೈತಿ. 50 kg ಬ್ಯಾಗಿಗೆ, ಕ್ವಿಂಟಾಲ್ಗೆಲ್ಲ 50 kg ಗೊಬ್ಬರದ ಬ್ಯಾಗಿಗೆ 1600 ರೂಪಾಯಿ ಕ್ವಿಂಟಲ್ಗೆ. ಈಗ ಈಗ 2200 1400 ಇದ್ದದ್ದು ಅದು ಜಾಸ್ತಿ ಮಾಡಿದ್ದೀವ್ರು. 800 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ ನೀವು ಅದಾಗ 1600 ರೂಪಾಯಿ ಒಂದು ಕ್ವಿಂಟಾಲಿಗೆ ಜಾಸ್ತಿ ಆಕತಿ 2 ತಿಂಗಳಿಗೆ. ನಮ್ದು ಒಂದು ವರ್ಷಕ್ಕೆ ನಾ ಮಾರೋದು 10 ರೂಪಾಯಿ ಅಂತ. ಅಂದ ಮಾಡಕ್ಕಾರ ನಾಚಿಗೆ ಬರ್ಬಾರ್ದ? 10 ರೂಪಾಯಿ ಹೆಚ್ಚು ಮಾಡ್ತಾರ ನಾಚಿಕೆ. ಯಾವ ಇದ್ರ ಮೇಲೆ ಮಾಡ್ತಾರೆ ಇವರು? ಅದಕ್ಕೆಲ್ಲ ಸೈಂಟಿಸ್ಟ್ ಕರೆಸ್ತೀವಿ, ನಾವೆಲ್ಲಾ ಭಾಗದಾಗ ನೋಡ್ತೀವಿ, ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ ಅಂತ ಕತಿ ಹೇಳ್ತಾರ. ನಾನು ಅದು ಒಂದು ಮೀಟಿಂಗ್ ಹೋಗಿದ್ದೆ ಧಾರವಾಡಕ್ಕೆ. ಕೃಷಿ ತಜ್ಞರು, ವಿಜ್ಞಾನಿಗಳು ಎಲ್ಲರೂ ಇದ್ರು. ನನಗೊಂದು ಎಕ್ಸಾಂಪಲ್ ತೋರಿಸ್ರಿ. ಏನು, ಗೋವಿನ ಜೋಳ 2400 ಫಿಕ್ಸ್ ಮಾಡ್ರಿ, ಹೆಂಗ್ ಮಾಡ್ರಿ ತೋರಿಸ್ರಿ ಅಂದೆ. ಅವ್ರ ಹತ್ರ ಇಲ್ಲ ಉತ್ತರದಕ್ಕ, ಏನಿಲ್ಲ ಉತ್ತರ ಇಲ್ಲ, ಉಪ್ಪು ಇಲ್ಲ. ಸುಮ್ನೆ 2400 ರೂಪಾಯಿ ಒಂದು ಕ್ವಿಂಟಾಲಿ ಮಾರಿದ್ರ ನಾವ್ ಎಂದೂ ಗೊಂಜಾಳ ಮಾಡಿ ಉದ್ಧಾರ ಆಗಕ್ಕಾಗಲ್ಲ. ಅದ್ರ ಅನಿವಾರ್ಯತೆ ಐತಿ. ನಮಗೆ ಬ್ಯಾರೆ ಪೀಕ್ ತೆಗಿಯಕ ಇನ್ನೂ ಹೆಚ್ಚು ತ್ರಾಸ ಐತಿ, ಇಲ್ಲೇ ಕಷ್ಟ ಐತಿ. ಇದ್ದಿದ್ರಾಗ ಇದು ಈಸಿ ಅಂತ ಇದಕ್ಕೆ ಹೊಂಟಿವಿ. ಇದು ಈಗ ಏನಾಗೈತಿ, ಔಷಧ ಹೊಡಿತಿದ್ದಿಲ್ಲ ಅಂತಿದ್ವಿ, ಈಗೆಲ್ಲ ಔಷಧ ಹೊಡಿಬೇಕು ಕಂಪಲ್ಸರಿ. ಔಷಧ ಹೊಡಲಿಲ್ಲ ಅಂದ್ರೆ ರೋಗ ಆಕತಿ. ನಮ್ಮ ಜಿಲ್ಲೆ ಬರೇ ಗೋವಿನ ಜೋಳಕ್ಕೆ ನಿಂತು ಬಿಟ್ಟವಿ. ನಾವು ಪರ್ಯಾಯ ಹೋಗ್ಬೇಕು ಅಂತ ಬಹಳಷ್ಟು ಆಸೆ ಐತಿ. ಇಲ್ಲ, ಸಿಗಲ್ಲ. ಹಿಂಗೆಲ್ಲ ಇದು ನೋಡ್ರಿ, ಈ ಸಲ ಬದ್ಲಿ ಮಾಡಕ್ಕೆ ಎಷ್ಟು ನಾವು ಕಾತುರದಾಗ ನಿಂತಿದ್ವಿ. ನಮಗೆ ಸೋಯಾಬೀನ್ ಆಗ್ಲಿ, ಶೇಂಗಾ ಆಗ್ಲಿ, ಉದ್ದಾಗ್ಲಿ, ಹೆಸರಾಗ್ಲಿ ಸಪ್ಲೈ ಮಾಡೋದಾಗ್ಲಿಲ್ಲ ಇವ್ರಿಗೆ. ಸೊ ಅನಿವಾರ್ಯವಾಗಿ ಮತ್ತು ಗೊಂಜಾಳ ಬಿತ್ತಿದ್ವಿ. ಸೊ ಒಟ್ಟಾರೆ ಇಷ್ಟೇ, ರೈತ ಎಲ್ಲರೂ ಈಗ 19 ವರ್ಷದಿಂದ ಗೋಲಿಬಾರ ಆಗೇತಿ, ಅದು ಗೊಬ್ಬರಕ್ಕೆ ಅನ್ನೋ ಅರಿವಿದ್ದು ಕೂಡ ಇವತ್ತಿಗೂ ಗೊಬ್ಬರ ಇಲ್ಲ. ಇವತ್ತು ನೀವು ಮಾರ್ಕೆಟ್ನ DAP ಕೇಳ್ರಿ, ಯಾವ್ದಾರ ಅಂಗಡಿಯಾಗ ಹೋಗಿ ಕೇಳ್ರಿ, DAPನೂ ಇಲ್ಲ, ಯೂರಿಯಾನೂ ಇಲ್ಲ. ಬರ್ತಾ ಇತ್ತು ಲೋಡು, ನೆಕ್ಸ್ಟ್ ತಿಂಗಳು ಬರ್ತೈತಿ, ನೆಕ್ಸ್ಟ್ ಮಂತ್ ಬರ್ತೈತಿ ಅಂತಾರೆ. ಅಷ್ಟೊತ್ತಿಗೆ ಮಳಿ ನಮ್ಮ ಕೈಯಿಂದಲ್ಲ. ಮಳಿ ಬಂದಾಗ ಬಿತ್ತಬೇಕು, ಮಳಿ ಬಂದಾಗ ಗೊಬ್ಬರ ಹಾಕಬೇಕು. ಸರ್ಕಾರ ನಾಚಿಕೆಗೇಡಿನ ಸಂಗತಿ ಇದು. ಬರೀ ಗೊಬ್ಬರ ಬೀಜ ಸಪ್ಲೈ ಮಾಡಕ್ಕಾಗಲ್ಲ ಅಂದ್ರೆ ಯಾಕೆ ಮಾಡ್ಬೇಕ್ರಿ ಇಂತದ? ಅದಕ್ಕೊಬ್ಬ ಕೃಷಿ ಮಂತ್ರಿ, ಮತ್ತೆ ಅದಕ್ಕೊಬ್ಬನ ಮಂತ್ರಿ, ಅದಕ್ಕೊಬ್ಬನ ಮಂತ್ರಿ, ಒಂದು ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಇಲ್ಲಿ ಇಡೀ ಏನಿಲ್ಲ ಕೆಲಸ, ಬೀಜ ಗೊಬ್ಬರ ಮಾರ್ಕೊಂತ ಅದು ಬೀಜ ಗೊಬ್ಬರನು ಸರಿಯಾಗಿ ಮಾರಕ್ ಆಗವಲ್ತಿವ್ರಿ. ಇಂಥ ಪರಿಸ್ಥಿತಿಯಾಗ ಅದ.